Hello everyone, welcome to Sanmargaha classes. Let us see question number 13 of chapter Combustion and Flame. Name the black colored fuel that is as hard as stone. ಕಲ್ಲಿನಷ್ಟೇ ಗಟ್ಟಿಯಾಗಿರುವಂತಹ ಬ್ಲ್ಯಾಕ್ ಕಲರ್ ಫ್ಯೂಯಲ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ವಾಟ್ ಈಸ್ ಫ್ಯೂಯಲ್? ಫ್ಯೂಯಲ್ ಈಸ್ ನಥಿಂಗ್ ಬಟ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್. ಯಾವುದು ಕಂಬಷನ್ಗೆ ಒಳಗಾಗ್ತದೆ ಅದನ್ನ ಫ್ಯೂಯಲ್ ಅಂತ ಕರಿತೀವಿ. The substance which undergoes combustion is called as fuel. Examples ಯಾವ್ಯಾವ್ದು ಗೊತ್ತಿದೆ? ಪೆಟ್ರೋಲ್, ಡೀಸೆಲ್, ಕೆರೋಸಿನ್, LPG and these are examples for fuels ಅಲ್ವಾ? ಹಾಗಿದ್ರೆ ಇಲ್ಲಿ ಕೇಳಿರೋದು ಯಾವುದು? ಬ್ಲ್ಯಾಕ್ ಕಲರ್ಡ್ ಫ್ಯೂಯಲ್ that is as hard as stone. It is coal. Coal is black colored fuel. ನೋಡಿ ಈ ತರ ಇರುತ್ತೆ. Coal is black colored fuel that is hard as stone. Coal is called as fossil fuel. ಇದನ್ನ fossil fuel ಅಂತ ಕರಿತೀವಿ. ಯಾಕೆಂದ್ರೆ it is formed by dead organisms ಅಲ್ವಾ? ಡೆಡ್ ಆರ್ಗ್ಯಾನಿಸಮ್ಸ್ ಇಂದ ಸಿಕ್ಕಿರುವಂತದ್ದು ಕೋಲ್. ಹಾಗಾಗಿ ಇದನ್ನ ಬ್ಲ್ಯಾಕ್ ಕಲರ್ಡ್ ಫ್ಯೂಯಲ್ ಅಂತ ಕರೆದಿರ್ತೀವಿ. ಇಲ್ಲಿ ಡೆಡ್ ವೆಜಿಟೇಷನ್ ಏನಾಯ್ತು? ಸ್ಲೋ ಪ್ರೊಸೆಸ್ ಅಲ್ಲಿ ಕೋಲ್ ಆಗಿ ಕನ್ವರ್ಟ್ ಆಯ್ತು. ಇದನ್ನ ಕೋಲ್ ಅಂಡ್ ಪೆಟ್ರೋಲಿಯಂ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. 300 ಮಿಲಿಯನ್ ಇಯರ್ಸ್ ಹಿಂದೆ ಏನಿತ್ತು? ಅರ್ತ್ ಲೋ ಲೈಯಿಂಗ್ ವೆಟ್ಲ್ಯಾಂಡ್ ಏರಿಯಾಸ್ ಅಲ್ಲಿ ಇರುವಂತಹ ಡೆನ್ಸ್ ಫಾರೆಸ್ಟ್ ಎಲ್ಲ ಯಾವುದು ನ್ಯಾಚುರಲ್ ಪ್ರೊಸೆಸ್ಸಿಗೆ ಸಿಕ್ಕಿ ಬೆರಿಡ್ ಅಲ್ವಾ? ಅದ್ರ ಮೇಲೆ ಸಾಯಿಲ್ ಎಲ್ಲ ಕವರ್ ಆಗ್ತಾ ಆಗ್ತಾ ಏನಾಯ್ತು? ಹೈ ಪ್ರೆಷರ್ ಮತ್ತೆ ಹೈ ಟೆಂಪರೇಚರ್ ಅಲ್ಲಿ ಕೋಲ್ ಫಾರ್ಮೇಶನ್ ಆಯ್ತು ಅಂತ ನಾವು ಕಲ್ತಿದೀವಿ. ಅದೇ ಕೋಲ್, ಇದು ಫೊಸೈಲ್ ಫ್ಯೂಯಲ್. ಇದನ್ನ ಮೇನ್ ಆಗಿ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಕಲ್ತಿದ್ವಲ್ಲ. ಕನ್ವರ್ಟಿಂಗ್ ಥರ್ಮಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಥರ್ಮಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಅಲ್ಲಿ ಕೋಲನ್ನ ಯೂಸ್ ಮಾಡಿಕೊಂಡು ಇದರಿಂದ ಬರೋ ಹೀಟ್ ಇಂದ ವಾಟರ್ ಅನ್ನ ಬಾಯ್ಲ್ ಮಾಡಿ ಅದರಿಂದ ಸ್ಟೀಮ್ ಮಾಡ್ಕೊಂಡು ಆಮೇಲೆ ಟರ್ಬೈನ್ ತಿರುಗಿಸಿ ಅದನ್ನ ಜನರೇಟರ್ ಕನೆಕ್ಟ್ ಮಾಡಿರ್ತಾರೆ. ಅದರಿಂದ ಎಲೆಕ್ಟ್ರಿಸಿಟಿ ಬಂದಿರುತ್ತೆ ಅಂತ ನೋಡಿದ್ವಿ. ಸೊ coal is black colored fuel which is hard as stone. Thank you.